ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಥರ್ಡ್ ಕ್ವಶನ್ ಇದ್ದೀವಿ. ಅವರು ಒಂದು AP ಕೊಟ್ಟಿದ್ದಾರೆ. ಅದರಲ್ಲಿ ಮಧ್ಯೆ ಮಧ್ಯೆ ಮಿಸ್ಸಿಂಗ್ ಟರ್ಮ್ಸ್, ಮಿಸ್ಸಿಂಗ್ ನಂಬರ್ಸ್ ಇದೆ, ಅದು ಕಂಡುಹಿಡಿಯಬೇಕು. ಅದರಲ್ಲಿ ನಾವೀಗ ಫೋರ್ತ್ ಕ್ವಶನ್ ಇದ್ದೀವಿ. ಫೋರ್ತ್ ಕ್ವಶನ್ -4 ಡ್ಯಾಶ್ 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 6 ಅಂದರೆ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ -4, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ಇಲ್ಲ, ಸಿಕ್ಸ್ತ್ ಟರ್ಮ್ ಕೊಟ್ಟಿದ್ದಾರೆ 6. ಈಗ ನಾವು ಇಷ್ಟು ಟರ್ಮ್ಸ್ ಕಂಡುಹಿಡಿಯಬೇಕು. ನಮಗೆ ಏನಂದರೆ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಗೊತ್ತಿದ್ದರೆ ಎಷ್ಟು ಟರ್ಮ್ಸ್ ಬೇಕಾದರೂ ಕಂಡುಹಿಡಿಬೋದು. ಫಸ್ಟ್ ಟರ್ಮ್ ಗೊತ್ತಿದೆ, ಕಾಮನ್ ಡಿಫ್ರೆನ್ಸ್ ನೋಡೋಣ ಬರುತ್ತೇನೋ. ನಮ್ಗೆ ಗೊತ್ತಿರೋದು ಯಾವುದು ಸಿಕ್ಸ್ತ್ ಟರ್ಮು, ಅದಕ್ಕೆ A6 ಫಾರ್ಮುಲಾ ಹಾಕೋಣ. A6 = A + 5D. A6 ಎಷ್ಟಿದೆ? 6 ಇದೆ. A ಎಷ್ಟಿದೆ? ಫಸ್ಟ್ ಟರ್ಮ್ -4 + 5D. 5D ಹಂಗೆ ಬರ್ಕೊಂಡಿದ್ದೀನಿ. ನಾವೀಗ D ಕಂಡುಹಿಡಿತಾ ಇರೋ Dನ LHS ಹಾಕೋಣ. ಅಂದರೆ 5D ಇರೋದು RHS ಇಂದ LHS ಬಂದರೆ -5D ಆಗುತ್ತೆ. ಹಂಗೆ -4 ಹಂಗೆ ಹಾಕೋಣ. 6 LHS ಇಂದ RHS ಬಂದರೆ -6 ಆಗುತ್ತೆ. -5D -4 -6. -4 -6 ಏನಾಯಿತು? -10 ಆಯಿತು. -5D -10 ಅಷ್ಟು ಮಾತ್ರ ಇತ್ತು. ಅದರಲ್ಲಿ ಎರಡು ಕಡೆನೂ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಮಿಕ್ಕಿದ್ದು 5D = 10. D ಮಾತ್ರ ಬರ್ಕೊಳ್ಳೋಣ. LHS ಅಲ್ಲಿ ಬರ್ಕೊಳ್ಳೋಣ, 10 ಬರ್ಕೊಳ್ಳೋಣ. 5D ಅಂದರೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, 5 × D ಅಂತ. ಅದು RHS ಬಂದರೆ ಡಿವಿಷನ್ ಆಗುತ್ತೆ. ಈಗ D = 10/5. ಆನ್ಸರ್ 2. ಯಾವುದಕ್ಕೆ ಆನ್ಸರ್ ಇದು? ಕಾಮನ್ ಡಿಫ್ರೆನ್ಸ್ D ಕಂಡುಹಿಡಿದ್ವಿ. ಈಗ ಒಂದೊಂದೇ ಟರ್ಮ್ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಟರ್ಮ್ ಗೊತ್ತಾಯಿತು, D ಗೊತ್ತಾಯಿತು, ಇನ್ನೆಲ್ಲ ಟರ್ಮ್ಸು ಆರಾಮಾಗಿ ಕಂಡುಹಿಡಿಬೋದು. A2 ಫಾರ್ಮುಲಾ ಹಾಕೋಣ. A2 = A + D -4 + 2. ಆನ್ಸರ್ -2. ಯಾವುದಕ್ಕೆ? ಸೆಕೆಂಡ್ ಟರ್ಮ್ಗೆ. -4 + 2 ಏನಾಗುತ್ತೆ? -2 ಆಗುತ್ತೆ. ಥರ್ಡ್ ಟರ್ಮ್ ಫಾರ್ಮುಲಾ A3 = A + 2D -4 + 2D. 2 × 2, 2 × 2 4 ಆಗುತ್ತೆ. -4 + 4 ಎಷ್ಟು? ಆನ್ಸರು 0. ಇದು ಆನ್ಸರ್ ಯಾವುದಕ್ಕೆ? ಥರ್ಡ್ ಟರ್ಮ್ಗೆ. ನೆಕ್ಸ್ಟು ಫೋರ್ತ್ ಟರ್ಮ್ ಫಾರ್ಮುಲಾ A4 = A + 3D -4 + 3D. 3 × 2, D ವ್ಯಾಲ್ಯೂ 2 ಅಂತ ಅವಾಗಲೇ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ -4, 3 × 2 6, -4 + 6. ಆನ್ಸರ್ 2. ಯಾವುದಕ್ಕೆ? 2 ಫಾರ್ಮುಲಾ 2 ಯಾವುದಕ್ಕೆ ಆನ್ಸರು? ಫೋರ್ತ್ ಟರ್ಮ್ಗೆ. ನೆಕ್ಸ್ಟ್ ಫಿಫ್ತ್ ಟರ್ಮ್ ಫಾರ್ಮುಲಾ A5 = A + 4D -4 + 4D. 4 × 2, 4 × 2 8 ಆಗುತ್ತೆ. -4 + 8 ಎಷ್ಟಾಗುತ್ತೆ? ಆನ್ಸರ್ 4 ಆಗುತ್ತೆ. ಇದು ಫಿಫ್ತ್ ಟರ್ಮ್. ಫಸ್ಟ್ ಟರ್ಮ್ -4 ಅವರೇ ಕೊಟ್ಟಿದ್ದಾರೆ. ಸೆಕೆಂಡ್ ಟರ್ಮ್ A2 ವ್ಯಾಲ್ಯೂ -2, A3 ವ್ಯಾಲ್ಯೂ 0, A4 ವ್ಯಾಲ್ಯೂ 2, A5 ವ್ಯಾಲ್ಯೂ 4, A6 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 6 ಅಂತ. ಅಷ್ಟೇ ಆನ್ಸರ್. ಥ್ಯಾಂಕ್ ಯು.